ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ಬೇಸಿಗೆ ಕಾಲ ಸಮೀಪಿಸ್ತಾ ಇದೆ. ಉದ್ಯಾನ ನಗರಿ ಬೆಂಗಳೂರಿನಾದ್ಯಂತ ನೀರಿಗಾಗಿ ಹಾಹಾಕಾರ ಶುರುವಾಗಲಿದೆ. ಈ ಸಮಸ್ಯೆ ಗೊತ್ತಿದ್ರೂ ಬಿಡಬ್ಲ್ಯೂಎಸ್ಎಸ್ಬಿ ಪ್ರತಿ ವರ್ಷ ಸುಮ್ಮನಿರುತ್ತೆ. ಈ ವಿಷಯವಷ್ಟೇ ಅಲ್ಲ, ಬದಲಾಗಿ ಬಿಡಬ್ಲ್ಯೂಎಸ್ಎಸ್ಬಿ ಜಾಗವನ್ನ ಒತ್ತುವರಿ ಮಾಡಿಕೊಂಡ್ರೂ ಇಲಾಖೆ ಚಕಾರ ಎತ್ತುತ್ತಾ ಇಲ್ಲ. ಇದಕ್ಕೆ ತಾಜಾ ಸಾಕ್ಷಿ ಕುರುಬರಹಳ್ಳಿಯ ಪಾರ್ಕ್ ಅತಿಕ್ರಮಣ. ಎಷ್ಟೇ ಅಗಲೀಕರಣ ಮಾಡಿದ್ರೂ ನಿತ್ಯ ಟ್ರಾಫಿಕ್ ಜಾಮ್ ಎದುರಿಸೋ ರಸ್ತೆ ಇದು. ಈ ಸಮಸ್ಯೆಗೆ ಕಾರಣ ದಿಢೀರಂತ ತಲೆ ಎತ್ತಿರೋ 20 ಮಳಿಗೆಗಳು. ಅಷ್ಟಕ್ಕೂ ಈ ಒತ್ತುವರಿ ಜಾಗ ಬಿಡಬ್ಲ್ಯೂಎಸ್ಎಸ್ಬಿಗೆ ಸೇರಿದೆ. ಆದರೂ ವರ್ಷದಿಂದ ವ್ಯಾಪಾರಿಗಳು ಒತ್ತುವರಿ ಜಾಗದಲ್ಲಿ ನಿರಾತಂಕವಾಗಿ ವ್ಯವಹರಿಸುತ್ತಿದ್ದಾರೆ. ಬೆಂಗಳೂರಲ್ಲಿ ಕೊಂಚ ಜಾಗ ಸಿಕ್ಕಿದ್ರೆ ಸಾಕು, ಒತ್ತುವರಿ ಮಾಡ್ಕೊಳ್ಳೋಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ಈ ಪಟ್ಟಿಗೆ ಮಹಾಲಕ್ಷ್ಮೀಪುರಂನಲ್ಲಿರೋ ಪೈಪ್ಲೈನ್ ರಸ್ತೆಯ ಫುಟ್ಪಾತ್ ವ್ಯಾಪಾರಿಗಳೂ ಸೇರಿದ್ದಾರೆ. 20ಕ್ಕೂ ಹೆಚ್ಚು ತರಕಾರಿ, ಹಣ್ಣು, ಹೂವು ಮತ್ತು ಕಾಯಿ ಮಳಿಗೆಗಳು ಫುಟ್ಪಾತ್ ಅನ್ನೇ ಆವರಿಸಿವೆ. ಇದರಿಂದ ಸ್ಥಳೀಯರಿಗೆ ನಿತ್ಯವೂ ಕಿರಿಕಿರಿ ಆಗ್ತಿದೆ. ಇನ್ನು ಎಲ್ಲಿಂದಲೋ ಬಂದು ಅಕ್ರಮವಾಗಿ ಮಳಿಗೆ ಹಾಕಿಕೊಳ್ಳಲು ವ್ಯಾಪಾರಿಗಳಿಗೆ ಸ್ಥಳೀಯ ಎಂಎಲ್ಎ ಗೋಪಾಲಯ್ಯ ಹಾಗೂ ಕಾರ್ಪೊರೇಟರ್ ಶಿವರಾಜ್ ಪಾಟೀಲ್ ಕುಮ್ಮಕ್ಕು ಕಾರಣ ಅಂತ ಸ್ಥಳೀಯರು ಆರೋಪಿಸುತ್ತಾರೆ. ಇತ್ತೀಚೆಗಷ್ಟೇ ಆಯ್ಕೆಯಾದಂಥ ಜನತಾ ದಳದ ಶಾಸಕರಾದಂಥ ಗೋಪಾಲಯ್ಯನವರು ಇವರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಇವ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ನಗರಸಭಾ ಸದಸ್ಯ ಶಿವರಾಜ್ ಪಾಟೀಲ್ ಅವರು ಸಹ ಬೆಂಬಲಕ್ಕೆ ನಿಂತುಕೊಂಡು ನಾವು ಸ್ಥಳಾಂತರಗೊಳಿಸಲು ಸರ್ಕಾರಿ ಅಧಿಕಾರಿಗಳಿಗೆ ಬಹಳ ಬೆದರಿಕೆಯ ಒಡ್ಡಿ ಇದನ್ನು ಯಾವುದೇ ಕಾರಣಕ್ಕೂ ನೀವು ಸ್ಥಳಾಂತರಗೊಳಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. 13 ಮೇ 2013ರಲ್ಲಿ ಒತ್ತುವರಿ ಜಾಗ ತೆರವುಗೊಳಿಸುವಂತೆ ಬಿಡಬ್ಲ್ಯೂಎಸ್ಎಸ್ಬಿ ಸಂಬಂಧಪಟ್ಟವರಿಗೆ ಆದೇಶಿಸಿತ್ತು. ಆಗ ಜನಪ್ರತಿನಿಧಿಗಳು ಮಧ್ಯಪ್ರವೇಶಿಸಿ ತೆರವಿಗೆ ಕಾಲಾವಕಾಶ ಕೇಳಿದ್ದರು. ವರ್ಷ ಕಳೆದರೂ ಇಲಾಖೆಗೆ ಒತ್ತುವರಿ ತೆರವಿನ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಈ ಸಂಬಂಧ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಪತ್ರ ಬರೆದಿದ್ದಾರೆ. ಈ ರೀತಿ ವ್ಯಾಪಾರಿಗಳಿಗೆ ಬೆಂಬಲ ನೀಡ್ತಾ ಇರೋ ಜನಪ್ರತಿನಿಧಿಗಳು ಹಫ್ತಾ ಪಡೆಯುತ್ತಿದ್ದಾರೆ ಅನ್ನುವ ಆರೋಪವಿದೆ. ಆದರೆ ಇದೆಲ್ಲ ಸುಳ್ಳು ಅಂತಾರೆ ವ್ಯಾಪಾರಿಗಳು. ಆವಿಷಕ್ಕಾಗಿ ಆ ಪ್ರಮಾಣವಾಗಲು ದೇವ್ರ ಸತ್ಯವಾಗಲು ಯಾರು ಇಲ್ಲ, 1 ರೂಪಾಯಿ ಯಾರು ತಿಂತಾ ಇಲ್ಲ, ಯಾರು ಕೊಡ್ತಾ ಇಲ್ಲ. ನಾವು ಯಾರಿಗೂ ಹೇಳ್ತಾ ಇಲ್ವಲ್ಲ, ನಾವೇನು ಆರೋಪ ಯಾರಿಗೂ ಹೇಳ್ತಾ ಇಲ್ಲ. ಜಾಗ ಇತ್ತು, ಅವತ್ತಿನ ದಿವಸದಲ್ಲಿ ಹಾಕಿದ್ವಿ, ವ್ಯಾಪಾರ ಮಾಡ್ತಾ ಇದ್ದೀವಿ. ಅವತ್ತಿಂದ ಇವತ್ತವರೆಗೂ 3-4 ವರ್ಷ ಆಗೋಯ್ತು ವ್ಯಾಪಾರ ಮಾಡ್ತೀವಿ. ಇವಾಗ ಈ ಮನೆಯವ್ರು ಬಂದ್ಮೇಲೆ ತೊಂದರೆ ಅಂತ ಹೇಳ್ತಾರೆ, ಅಲ್ಲಿವರೆಗೆ ಯಾರೂ ತೊಂದರೆ ಕೊಟ್ಟಿಲ್ಲ. ಇಲ್ಲಿ ಒತ್ತುವರಿ ವಿಚಾರದಲ್ಲಿ ಜನಪ್ರತಿನಿಧಿಗಳು ಇನ್ನಾದರೂ ಎಚ್ಚೆತ್ತು ಸಮಸ್ಯೆ ಬಗೆಹರಿಸುವತ್ತ ಚಿಂತಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಪ್ರತಿ ವರ್ಷದಂತೆ ಈ ಬಾರಿಯೂ ಗಣರಾಜ್ಯೋತ್ಸವದ ಅಂಗವಾಗಿ ಸಸ್ಯಕಾಶಿಯಲ್ಲಿ ಹೂಗಳ ಕಲರವ ಶುರುವಾಗಿದೆ. ಎತ್ತ ಕಣ್ಣಾಡಿಸಿದ್ರೂ ಹೂಗಳೇ ನಳನಡಿಸ್ತಿವೆ. ಬಣ್ಣ ಬಣ್ಣದ ಹೂಗಳು ಎಲ್ಲರ ಮನಸ್ಸಿಗೆ ಮುದ ನೀಡ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಮತಾ ಮಾಡಿರುವ ವಾಕ್ಥ್ರೂ ಇಲ್ಲಿದೆ ನೋಡಿ. ಹಸಿರನ್ನು ಮೈಹೊದ್ದು ಮಲಗಿರುವಂತಹ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಈಗ ಹೂವುಗಳದ್ದೇ ಸಂಭ್ರಮ. ಹೌದು, ಎತ್ತ ನೋಡಿದ್ರೂ ಕೂಡ ಕೆಂಪು, ಹಳದಿ, ನೀಲಿ ಹೀಗೆ ಬಣ್ಣಕ್ಕೆ ಭಾಷ್ಯ ಬರೆಯುವಂತಹ ಸಂಭ್ರಮ. ಗಣರಾಜ್ಯೋತ್ಸವದ ಹಿನ್ನೆಲೆ ಫಲ ಪುಷ್ಪ ಪ್ರದರ್ಶನ ನಡೀತಾ ಇದೆ. ಲಾಲ್ಬಾಗ್ನಲ್ಲಿ ಎತ್ತ ಕಣ್ಣಾಡಿಸಿದ್ರೂ ಕೂಡ ಹೂವುಗಳದ್ದೇ ಘಮಘಮ ಜೋರಾಗಿದೆ. ಬನ್ನಿ ಹಾಗಿದ್ರೆ ಈ ಬಾರಿಯ ಹೈಲೈಟ್ಸ್ ಏನು ಅಂತ ನೋಡ್ಕೊಂಬರೋಣ. ಇಲ್ಲೇ ನೀವು ನೋಡ್ತಾ ಇರ್ಬೋದು, ಇದು ಲಾಲ್ಬಾಗ್ನ ಗ್ಲಾಸ್ ಹೌಸ್ನ ಒಳ ಒಕ್ಕಡನೆ. ಈ ಬಾರಿಯ ವಿಶೇಷ ಅಂತಂದರೆ ಸುಮಾರು 18 ಅಡಿ ಎತ್ತರವುಳ್ಳಂತಹ 6 ಅಡಿ ಅಗಲ ಇರುವಂತಹ ಒಂದು ರಾಜ್ಯ ರಾಷ್ಟ್ರ ಲಾಂಛನ ತೋಟಗಾರಿಕಾ ಇಲಾಖೆ ಮತ್ತು ಮೈಸೂರು ಉದ್ಯಾನ ಕಲಾ ಸಂಘದ ಲಾಂಛನ ಇರುವಂತಹ ಒಂದು ಸುವರ್ಣ ಸ್ತಂಭ ಇಲ್ಲಿ ಗಮನ ಸೆಳೀತಾ ಇದೆ. ಈ ಸ್ತಂಭದ ಜೊತೆಗೆ ಇನ್ನೂ ವಿಶೇಷವಾಗಿರುವಂಥದ್ದು ಅಂತಂದರೆ ಇನ್ನು ಹೂವಿನಿಂದಲೇ ಅಲಂಕೃತವಾಗಿರುವಂತಹ ಕಲಾಕೃತಿಗಳು ಇಲ್ಲಿ ಗಮನ ಸೆಳೆಯುತ್ತವೆ. ಓಕೆ, ನೀವು ಎಲ್ಲಿಂದ ಬಂದಿದ್ದೀರಿ? ಏನು ಅನಿಸ್ತಿದೆ ಇಷ್ಟೊಂದು ಹೂಗಳನ್ನ ನೋಡಿದಾಗ ಜೊತೆಗೆ? ಅಂತ ಖುಷಿ ಆಗ್ತಿದೆ. ಸೂಪರ್, ಅಮೇಝಿಂಗ್. ವರ್ಷನೂ ಬರ್ತೀರಾ? 2 ಟೈಮ್ಸ್ ಬರ್ತೀವಿ, ಮತ್ತೆ ಗಣರಾಜ್ಯೋತ್ಸವ ಮತ್ತೆ ಆಗಸ್ಟ್ 15. ಸೂಪರ್. ಓಕೆ, ತುಂಬಾ ಖುಷಿ ಆಗ್ತಿದೆ. ವೀಕ್ಷಕರಿಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಏನು ಪುಷ್ಪ ಪ್ರಿಯರು ವರ್ಷಕ್ಕೆ 2 ಬಾರಿ ಬರುವಂತಹ ಹೂಗಳನ್ನ ನೋಡೋದಕ್ಕೆ ಅಂತಲೇ ಕಣ್ತುಂಬಿಸ್ಕೊಳ್ಳೋದಕ್ಕೆ ಅಂತಲೇ ಕಾತರಾಗಿರ್ತಾರೆ. ಸೊ ಈ ಕಡೆ ಕೂಡ ನೋಡ್ತಾ ಇರ್ಬೋದು, ಇದು ಉಷ್ಣ ವಲಯದ ಹೂಗಳನ್ನ ಕೂಡ ಇಲ್ಲಿ ತಂದು ಪ್ರದರ್ಶನಕ್ಕಿಡಲಾಗತ್ತೆ. ಸೊ ಇಷ್ಟೇ ಅಲ್ಲ, ಫ್ಲೋರಲ್ ಗಾರ್ಡನ್ ಇರ್ಬೋದು, ವರ್ಟಿಕಲ್ ಗಾರ್ಡನ್ ಇರ್ಬೋದು, ಎಲ್ಲವೂ ಕೂಡ, ಜೊತೆಗೆ ಗುಲಾಬಿ, ವಿವಿಧ ವೆರೈಟಿಯ ಕಲರ್ಫುಲ್ ಆಗಿರುವಂತಹ ಗುಲಾಬಿಗಳು ಕೂಡ ಇಲ್ಲಿ ಕಣ್ಮನ ಸೆಳೆಯುತ್ತವೆ. ಒಟ್ಟಿನಲ್ಲಿ ಸಂಭ್ರಮವೋ ಸಂಭ್ರಮ. ಸಿಲಿಕಾನ್ ಸಿಟಿ ಜನತೆಗೆ ಮಾತ್ರವಲ್ಲ, ಇಡೀ ಹೊರ ರಾಜ್ಯದಿಂದ ಬರುವಂತಹ ಜನರು ಕೂಡ ಈ ಒಂದು ಫ್ಲವರ್ ಶೋವನ್ನ ಕಣ್ತುಂಬಿಸ್ಕೊಳ್ಳೋದಕ್ಕೆ ಅಂತಲೇ ಬರ್ತಾರೆ. ಆದರೆ ಇನ್ನೊಂದು ಬೇಸರ ಅಂತಂದ್ರೆ, ಕಳೆದ ಬಾರಿಗೆ ಹೋಲಿಸಿದ್ರೆ
ಯಾಕೋ ಈ ಬಾರಿ ಸ್ವಲ್ಪನೇ ಡಲ್ ಅನ್ನಿಸ್ತಾ ಇದೆ. ಇದು ಸಂವತ್ಸರ ಏನು ತನ್ನ ತೋಟಗಾರಿಕಾ ಇಲಾಖೆಯ ಸಂಭ್ರಮವನ್ನು ಆಚರಿಸೋದ್ರಿಂದ ಇನ್ನಷ್ಟು ಕಲರ್ಫುಲ್ ಆಗಿ ಮಾಡ್ಬೋದಿತ್ತು. ನಿಮ್ಮ ಮನಸ್ಸಿಗೆ ಮುದ ನೀಡಬೇಕು, ಮುದುಡಿದ ಮನಸ್ಸಿಗೆ ಇನ್ನಷ್ಟು ತಂಪು ನೀಡಬೇಕು ಅನ್ನುವಂತಹ ಕುತೂಹಲ ಇದ್ರೆ ಇದನ್ನ ಹೂಗಳನ್ನ ನೋಡಿ ಮನಸ್ಸನ್ನ ಇನ್ನಷ್ಟು ತಂಪು ಮಾಡ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆಗೆ ಮಮತಾ ಮರದಾಳ, ಸುವರ್ಣ ನ್ಯೂಸ್. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಬೆಂಗಳೂರು ಅವಾರ್ಡ್ಗೆ ಸಿದ್ಧತೆ ನಡೀತಾ ಇದೆ. ಈ ಬಾರಿ ಸುಮಾರು 71,500 ಜನರ ಹೆಸರನ್ನ ಸೂಚಿಸಲಾಗಿದೆ. ಇವತ್ತು ಅವಾರ್ಡ್ನ ಕೊನೆಯ ಸುತ್ತಿಗೆ ಶಾರ್ಟ್ ಲಿಸ್ಟ್ ಮಾಡಲಾಯಿತು. ಎಂಜಿ ರಸ್ತೆಯ ಜುಪಿಟರ್ನಲ್ಲಿ ನಡೆದ ಸಭೆಯಲ್ಲಿ ಸಂತೋಷ್ ಹೆಗ್ಡೆ, ಆರ್.ಕೆ. ಶರ್ಮಾ ಸೇರಿದಂತೆ ಹಲವಾರು ಜ್ಯೂರಿ ಸದಸ್ಯರು ಪಾಲ್ಗೊಂಡಿದ್ರು. ಇದೀಗ 100 ಜನರನ್ನ ಆಯ್ಕೆ ಮಾಡಲಾಗಿದ್ದು, ಇನ್ನೆರಡು ವಾರದಲ್ಲಿ ನಡೆಯಲಿರುವ ಸಭೆಯಲ್ಲಿ ಅಂತಿಮವಾಗಿ 10 ಜನರನ್ನ ಆಯ್ಕೆ ಮಾಡಲಾಗುವುದು ಅಂತ ಜ್ಯೂರಿ ಮೆಂಬರ್ ಡಾಕ್ಟರ್ ಶಂಕರ್ ಪ್ರಸಾದ್ ಹೇಳಿದ್ದಾರೆ. This was just an idea when we started it 5 years ago. We were not very sure whether people will come forward, they will nominate others. But starting with 4,000 people, when we started, this year we got 71,000 people nominating good people in Bangalore who have not been recognized, who have been doing great job. I think this is the greatest achievement and endorsement of ನಮ್ಮ ಬೆಂಗಳೂರು ಅವಾರ್ಡ್. ನಾವು 20 ಜನ ಜ್ಯೂರಿ ಇವತ್ತು ಕೂತ್ಕೊಂಡು 71,500 ಜನ ನಾಮಿನಿಗಳಲ್ಲಿ ಸುಮಾರು 100 ಜನ ಯಾರು ನಮ್ಮ ಪ್ರಕಾರ ತುಂಬ ಮುಖ್ಯವಾಗಿ ಬೆಂಗಳೂರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಅದನ್ನು ಆ ಲಿಸ್ಟ್ನ ಇವತ್ತು ತಯಾರು ಮಾಡಿದ್ದೀವಿ. ಸುಮಾರು ಇನ್ನೊಂದು 2 ವಾರದಲ್ಲಿ ಮತ್ತೆ ಮೀಟ್ ಮಾಡಿ ಆ 100 ಜನದಿಂದ ಅದನ್ನು ಸುಮಾರು ನಗರದ ಟೆನ್ನಿಸ್ ಕ್ಲಬ್ನಲ್ಲಿ ನಡೀತಾ ಇದ್ದ 16 ವರ್ಷದ ಕಿರಿಯರ ಮಕ್ಕಳ ಟೆನ್ನಿಸ್ ಟೂರ್ನಮೆಂಟ್ಗೆ ಇವತ್ತು ತೆರೆ ಬಿದ್ದಿದೆ. ಕಳೆದ 1 ವಾರದಿಂದ ಸುವರ್ಣ ನ್ಯೂಸ್ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟೆನ್ನಿಸ್ ಪ್ಲೇಯರ್ಸ್ ಪೇರೆಂಟ್ಸ್ ಅಸೋಸಿಯೇಷನ್ ಟೂರ್ನಮೆಂಟ್ ಆಯೋಜಿಸಿತ್ತು. ಇಂದು ಅದರ ಅಂತಿಮ ಸುತ್ತು ಕೊನೆಗೊಂಡಿದ್ದು ತಮಿಳುನಾಡಿನ ಅಭಿಲೇಖ ಹಾಗೂ ಮೈಸೂರಿನ ವಸಿಷ್ಠ ಜಯಶಾಲಿಗಳಾಗಿದ್ದಾರೆ. ಇಸ್ಲಾಂ ಧರ್ಮದ ಸಂಸ್ಥಾಪಕ ಮೊಹಮ್ಮದ್ ಪೈಗಂಬರ್ ಹುಟ್ಟುಹಬ್ಬದ ಅಂಗವಾಗಿ ಬೆಂಗಳೂರಿನ ವಿಜಿನಾಪುರದಲ್ಲಿ ಆಲ್ ಜಮಾತುಲ್ ಖಾದ್ರಿಯಾ ಸುನ್ನಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹದಲ್ಲಿ 12 ನವ ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ್ದಾರೆ. ಪ್ರತಿ ವರ್ಷ ನಡೆಯುವ ಈ ಸಾಮೂಹಿಕ ವಿವಾಹದಲ್ಲಿ ಇಲ್ಲಿಯವರೆಗೆ 60ಕ್ಕೂ ಹೆಚ್ಚು ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿರಿಸಿವೆ. ಈ ವರ್ಷವೂ 12 ಜೋಡಿಗಳು ಈ ಸಾಮೂಹಿಕ ವಿವಾಹದಲ್ಲಿ ಭಾಗಿಯಾಗಿ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ್ದಾರೆ. ಇದು ಇವತ್ತಿನ ನಮ್ಮ ಬೆಂಗಳೂರು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.